ಫಸ್ಟ್ ಸಿನೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಯಾವುದೇ ರೀತಿಯಂತ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ. ಸಿನೋನಿಮ್ಸ್ಗೆ ಆಟೋನಿಮ್ಸ್ಗೆ ಎಕ್ಸ್ಪ್ಲನೇಷನ್ ಅಗತ್ಯ ಇಲ್ಲ, ಪ್ರಾಕ್ಟೀಸ್ ಮಾಡ್ಬೇಕಷ್ಟೇ. ಯಾವುದಕ್ಕೆ ಯಾವ ವರ್ಡು ಅಂತ ಅಷ್ಟೇ ಬೇಕಾಗಿರೋದು. ನೋಡ್ತಾ ಹೋಗೋಣ. ಸ್ಟರ್ನ್ಗೆ ಸ್ಟ್ರಿಕ್ಟ್, ಬಾರ್ಬರಿಕ್ಗೆ ಅನ್ಸಿವಿಲೈಸ್ಡ್, ಅಬ್ಜ್ಯೂರ್ಗೆ ರಿನೌನ್ಸು, ಎಫಿಕಿಗೆ ಡ್ಯೂಮಿ, ರಿವೀಲ್ಗೆ ಮೇಕ್ ಮೆರಿ ಅಂತ, ಎಟರ್ನಲ್ಗೆ ಫಾರ್ ಎವರು, ನೆಕ್ಸ್ಟ್ ಇಂಪೆಕಬಲ್ಗೆ ಫ್ಲಾಲೆಸ್ಸು, ನೆಕ್ಸ್ಟ್ ನೆಕ್ಸಸ್ಗೆ ಕನೆಕ್ಷನ್ನು, ಸರ್ಕಮ್ವೆಂಟ್ಗೆ ಔಟ್ ಮ್ಯಾನ್ ಓವರ್ ಅಂತ, ನೆಕ್ಸ್ಟ್ ಅಲಿವೇಟ್ಗೆ ಆಸೇಜ್, ನೆಕ್ಸ್ಟ್ ಕನ್ಫರ್ಮ್ ಟುಗೆ ಕಂಪ್ಲೈ, ಡಿಸ್ಮ್ಯಾಂಟಲ್ಗೆ ಟೇಕ್ ಅಪಾರ್ಟ್ ಅಂತ. ಇನ್ನು ರಿಸೈಡ್ ಇನ್ನು ಆಂಟೋನಿಮ್ಸ್ ನೋಡ್ತಾ ಹೋಗೋಣ. ಸಿನೋನಿಮ್ಸ್ ಮುಗೀತು. ಆಂಟೋನಿಮ್ಸ್ ಇದು ವಿರುದ್ಧಾರ್ಥಕ ಪದಗಳು. ಒಂದು ಡೈಲಿ ಹತ್ತತ್ತೆ ಪ್ರಾಕ್ಟೀಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದೇ ಸತಿ 100 ವರ್ಡ್ಸ್ ಅದು ಇದು ಅಂದ್ರೆ ಜ್ಞಾಪನಕ್ಕೆ ಇರೋದಿಲ್ಲ. ಡೈಲಿ ಹತ್ತತ್ತು ಕರೆಕ್ಟ್ ಮೆಥಡ್ ಇದು. ಪ್ರತಿದಿನ 10 ಮಿಸ್ ಮಾಡ್ದಂಗೆ ಅವತ್ತವತ್ತೇ ಮುಗಿಸ್ಕೊಂಡು ಹೋಗ್ಬಿಟ್ರೆ ಕರೆಕ್ಟಾಗಿ ಮುಗೀತಾ ಹೋಗುತ್ತೆ. ನೆಕ್ಸ್ಟ್ ರಿಸೈಡ್ಗೆ ಅಡ್ವಾನ್ಸು, ಆಪೋಸಿಟ್ ವರ್ಡ್ ಇದು. ಕಿಂಡಲ್ಗೆ ಎಸ್ಟಿಂಗ್ವಿಶು, ಶಾಲೋಗೆ ಡೀಪು, ಲೇನಿಯಂಟ್ಗೆ ಹಾರ್ಶು, ಓವರ್ಟ್ಗೆ ಸೆಕ್ರಿಟು. ಇನ್ನ ಅಕಾರ್ಡ್ಗೆ ಡಿಸೆಂಟು, ಯೂನಿವರ್ಸಲ್ಗೆ ರೀಸನಲ್ಲು, ಅಲೈವ್ಗೆ ಡೆಡ್, ಆನ್ಸಿಸ್ಟರ್ಸ್ಗೆ ಡಿಸೆಂಡೆಂಟ್ಸು, ಸಿಂಥೆಟಿಕ್ಗೆ ನ್ಯಾಚುರಲ್ಲು. ಇನ್ನು ಬ್ಲಿಸ್ಗೆ ಸಾರೋ, ಸ್ಪ್ರೆಡ್ಗೆ ಕಾಂಟ್ರಾಕ್ಟು, ಪ್ರಿಕೇರಿಯಸ್ಗೆ ಸೇಫು, ಇನ್ನು ಪ್ರೊಫೇನ್ಗೆ ಪಾಯಸ್ಸು, ಇನ್ನು ಮಿಸರಲಿಗೆ ಎಕ್ಸ್ಟ್ರಾವ್ಯಾಗೆಂಟು, ಡೀಪ್ಗೆ ಶಾಲೋ, ಆಬ್ಸ್ಟಿನೇಟ್ಗೆ ಪಯಬಲ್ಲು. ಇನ್ನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಬಗ್ಗೆ ನೋಡ್ತಾ ಹೋಗೋಣ. ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ನೀಟಾಗಿ ಓದಿ. ಇದನ್ನ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಸೆಂಟೆನ್ಸ್ ಅರ್ಥ ಮಾಡ್ಕೊಂಡು ಹೇಳ್ಬೇಕಾಗತ್ತೆ. ದಿ ಸೈನ್ಸ್ ಆಫ್ ದಿ ಫಂಕ್ಷನಿಂಗ್ ಅಂಡ್ ಗ್ರೋತ್ ಆಫ್ ದಿ ಸೊಸೈಟಿ, ಈ ತರದ ಮೇಲೆ ಒಂದು ಕ್ವಶನ್ ತೆಗಿತಾ ಇರ್ತಾರೆ. ಸೋಷಿಯಾಲಜಿ ಸರಿಯಾದಂತ ಉತ್ತರ, ಸೋಷಿಯಾಲಜಿ ತೆಗಿತಾ ಇರ್ತಾರೆ. ನಿಮ್ಮ ಆಂಥ್ರೋಪಾಲಜಿ ಆಗಲಿ, ಸೈಕಾಲಜಿ ಆಗಲಿ, ಫಿಲಾಸಫಿ ಆಗಲಿ, ಬೇರೆ ಬೇರೆ ಸೆಂಟೆನ್ಸ್ಗೆ ಬರ್ತಾ ಇರ್ತವೆ. ಇಂಪಾರ್ಟೆಂಟ್ ಇದು ಇಂಪಾರ್ಟೆಂಟು. ನೆಕ್ಸ್ಟ್, ಎ ಪರ್ಸನ್ ಬಿಟ್ವೀನ್ 90 to 100 years ಓಲ್ಡ್, ಯಾರು 80ರಿಂದ 99ರಿಂದ 100 years ಒಳಗಡೆ ಇರ್ತಾರೆ ಅವ್ರಿಗೆ ನೊನಗೇರಿಯನ್ ಅಂತ ಹೇಳಿ ಕರೀತಾರೆ. ನೊನಗೇರಿಯನ್ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ದೋಸ್ ಹೂ ಪಾಸ್ ಥ್ರೂ ದಿ ಪ್ರೈವೇಟ್ ಪ್ಲೇಸ್ ಗೇಟ್ ವಿತೌಟ್ ಪರ್ಮಿಷನ್ ಟ್ರೆಸ್ಪಾಸರ್ಸ್ ಅಂತ ಹೇಳಿ ಕರೀತಾರೆ. ಇದು ಇಂಪಾರ್ಟೆಂಟ್. ಇವೆಲ್ಲ ರಿಪೀಟೆಡ್ ಕ್ವಶನ್ಸ್, ಫುಲ್ಲು ಬೇರೆ ಸೆಂಟ್ರಲ್ ಮತ್ತೆ ಸ್ಟೇಟ್ ಎಕ್ಸಾಮ್ಸ್ ಅಲ್ಲಿ ರಿಪೀಟ್ ಆಗಿರ್ತಕ್ಕಂಥವು. ಇನ್ನು ಚೇಂಜ್ ಆಫ್ ಅಪಿಯರೆನ್ಸ್ ಟು ಡಿಸೀವ್ ಆರ್ ದಿ ಹೈಡ್ ದಿ ಐಡೆಂಟಿಟಿ ಅಂದ್ರೆ ಡಿಸ್ಕಸ್ ಅಂತ ಹೇಳಿ ಕರೀತಾರೆ. ಡಿಸ್ಕೈಸ್ ಅಂತ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ರೀಸನಿಂಗ್ ಮೆಥಡ್ ಇನ್ವಾಲ್ವಿಂಗ್ 2 ಸ್ಟೇಟ್ಮೆಂಟ್ಸ್ ಫ್ರಮ್ ವಿಚ್ ಎ ಕನ್ಕ್ಲೂಷನ್ ಇಸ್ ರೀಚ್ಡ್, ಸೈಲೋಜಿಸ್ಮ್ ಅಂತ. ನೆಕ್ಸ್ಟ್, ಬ್ಲೋ ಒನ್ಸ್ ಟ್ರಂಪೆಟ್ಗೆ ಟು ಪ್ರೈಸ್ ಒನ್ ಸೆಲ್ಫ್ ಅಂತ. ನೆಕ್ಸ್ಟ್, ಟು ಎಕ್ಸಾಮಿನ್ ಒನ್ಸ್ ಓನ್ ಥಾಟ್ ಅಂಡ್ ಫೀಲಿಂಗ್ಸ್, ಇಂಟ್ರಾಸೆಪ್ಷನ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಎ ಶಾರ್ಟ್ ಯೂಶುವಲಿ ಅಮ್ಯೂಸಿಂಗ್ ಸ್ಟೋರಿ ಅಬೌಟ್ ಸಮ್ ರಿಯಲ್ ಪರ್ಸನ್ ಆರ್ ಇವೆಂಟ್, ಅನೆಕ್ಡೋಟ್ ಅಂತ ಹೇಳಿ ಕರೀತಾರೆ. ಅನೆಕ್ಡೋಟ್ ಅಂತ. ನಿಮ್ಮ ಇಂಗ್ಲಿಷ್ ಪೋರ್ಷನ್ ಇನ್ನು ತುಂಬಾ ಇದೆ, ಬಟ್ ಈಗ ಇಷ್ಟು ಸಾಕು. ಇದನ್ನ ಅಚ್ಚುಕಟ್ಟಾಗಿ ಮುಗಿಸ್ತಾ ಬನ್ನಿ. ಎಷ್ಟೋ ನಾಲೆಜ್ ಇಂಪ್ರೂವ್ಮೆಂಟ್ ಆಗುತ್ತೆ. ಹೋಗ್ತಾ ವಿಡಿಯೋ ಲೆಂತಿ ಆಗುತ್ತೆ. ಕರೆಕ್ಟಾಗಿ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ಅವತ್ತೇ ಮುಗಿಸ್ಕೊಂಡು ಹೋಗಿ ಅಂತ ಹೇಳ್ತೀನಿ. ನೆಕ್ಸ್ಟ್, ಕೋಆಪರೇಷನ್ ಬಗ್ಗೆ ನೋಡ್ತಾ ಹೋಗೋಣ. ಕೋಆಪರೇಟಿವ್ 50 ಮಾರ್ಕ್ಸ್ ಇರುತ್ತೆ, ಇಂಪಾರ್ಟೆಂಟು. RG ಸರಯ್ಯ ಅವರ ಅಧ್ಯಕ್ಷತೆಯಲ್ಲಿ ಸಹಕಾರ ಯೋಜನಾ ಸಮಿತಿಯ ವರದಿ ಯಾವಾಗ ಸಲ್ಲಿಸಲಾಯಿತು ಅಂತ ಕೇಳ್ತಾ ಇರ್ತಾರೆ. 46 ಅಲ್ಲಿ ಸ್ಥಾಪನೆಯಾಗಿ 45 ಅಲ್ಲಿ 46 ಅಲ್ಲಿ ವರದಿ ಸಲ್ಲಿಸ್ತಾರೆ. ಮುಂದಿನ 10 ವರ್ಷಗಳಲ್ಲಿ 50ರಷ್ಟು ಹಳ್ಳಿಗಳನ್ನ 30ರಷ್ಟು ಜನಸಂಖ್ಯೆಯನ್ನ ಸಹಕಾರ ವಲಯಕ್ಕೆ ತರಬೇಕೆಂದು ಹಾಗೂ 25ರಷ್ಟು ಕೃಷಿ ಉತ್ಪನ್ನಗಳನ್ನ ಸಂಘದ ಮೂಲಕ ಮಾರಾಟ ಮಾಡಬೇಕು ಅಂತ ಹೇಳಿ ಪ್ರಪ್ರಥಮವಾಗಿ ಗುರಿ ನಿಗದಿಪಡಿಸಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಸಹಕಾರ ಯೋಜನಾ ಸಮಿತಿ. ಸರಿಯಾದಂತ ಉತ್ತರ ಇವರೇನೇನೆ, ಸಹಕಾರ ಯೋಜನಾ ಸಮಿತಿಯವರು ಹೇಳ್ತಾರೆ. ಇನ್ನ ಭಾರತವು ಸ್ವತಂತ್ರ ಗಳಿಸಿದ ನಂತರ ಸ್ವತಂತ್ರ ಚಳವಳಿ ಇತಿಹಾಸದಲ್ಲಿ ಪ್ರಕಟಿಸಿದ ಮಹತ್ವವಾದಂತ ವರದಿ ಯಾವ್ದಪ್ಪ ಅಂದ್ರೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ರಿಪೋರ್ಟ್ ಅಂತ ರಿಲೀಸ್ ಮಾಡ್ತಾರೆ. ಇದೇನೇನೆ ಅದು ತುಂಬಾ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಭಾರತೀಯ ರಿಸರ್ವ್ ಬ್ಯಾಂಕ್
ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ರಿಪೋರ್ಟ್ ಅನ್ನ ಯಾವ ವರ್ಷ ನೇಮಿಸ್ತಪ್ಪ ಅಂದ್ರೆ 1951 ಅಲ್ಲಿ ನೇಮಕ ಮಾಡ್ತಾರೆ. ಆಲ್ ಇಂಡಿಯಾ ರೂರಲ್ ಸರ್ವೆ ಕಮಿಟಿ ರಿಪೋರ್ಟ್ ನ ಅಧ್ಯಕ್ಷ ಯಾರಪ್ಪ ಅಂದ್ರೆ ಗೋರ್ವಾಲಾ, AD ಗೋರ್ವಾಲಾ ಅಂತ. ಇನ್ನು ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ವರದಿ ತನ್ನ ಯಾವ ವರ್ಷ ಸಲ್ಲಿಸುತ್ತಪ್ಪ ಅಂದ್ರೆ 1954. ಇವೆಲ್ಲ ರಿಪೀಟೆಡ್ ಕ್ವಶನ್ಸ್, ತುಂಬಾ ರಿಪೀಟೆಡ್, ಎಲ್ಲ ಎಕ್ಸಾಮ್ ಆಗುತ್ತೆ. ಇನ್ನು ಸಹಕಾರ ಕಂಪ್ಲೀಟ್ ಆಗಿ ವಿಫಲ ಆಗಿದೆ, ಆದ್ರೆ ಯಶಸ್ವಿ ಆಗ್ಲೇಬೇಕು ಅಂತ ಯಾವ ಸಮಿತಿ ಅಭಿಪ್ರಾಯ ಪಟ್ಟಿದ್ದು ಅಂತ ಕೇಳ್ತಾ ಇರ್ತಾರೆ. ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ರಿಪೋರ್ಟ್ ಅನ್ನು ಹೇಳಿದ್ದು ಇಂಪಾರ್ಟೆಂಟ್. ಇದು ಸಹಕಾರ ಸಂಸ್ಥೆಗಳಲ್ಲಿ ಸಹಕಾರದ ಪಾಲುದಾರಿಕೆಯನ್ನು ಶಿಫಾರಸು ಮಾಡಿದ ಕಮಿಟಿ. ಸಹಕಾರ ಸಂಸ್ಥೆಗಳಲ್ಲಿ, ಕೋಆಪರೇಟಿವ್ ಸಂಸ್ಥೆಗಳಲ್ಲಿ ಸರ್ಕಾರ ಇಷ್ಟು ರೇಷಿಯೋ ಅಂತ ಪಾಲುದಾರಿಕೆಯನ್ನು ಹೊಂದಿದ್ರೆ ಒಳ್ಳೆಯದು ಅಂತ ಯಾರು ಹೇಳಿದ್ರು? ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ರಿಪೋರ್ಟ್ ಹೇಳ್ತು. ಯಾಕೆ ಅಂದ್ರೆ ಒಂದು ಅಥಾರಿಟಿ ಇರುತ್ತೆ ಅಂತ. ನೆಕ್ಸ್ಟ್, ಸಹಕಾರ ಕೃಷಿ ಪತ್ತಿನ ಸಂಘಗಳಿಗೆ ಸರ್ಕಾರದ ಷೇರು ಬಂಡವಾಳ ನೀಡಲು ನ್ಯಾಷನಲ್ ಅಗ್ರಿಕಲ್ಚರಲ್ ಕ್ರೆಡಿಟ್ ಲಾಂಗ್ ಟರ್ಮ್ ಆಪರೇಷನ್ಸ್ LTO ಎಕ್ಸ್ಪೆನ್ಷನ್ ಕೇಳ್ತಾ ಇರ್ತಾರೆ. LTO ಅಂದ್ರೆ ಏನು ಅಂತ, ಲಾಂಗ್ ಟರ್ಮ್ ಆಪರೇಷನ್ಸ್ ಅಂತ ಫಂಡ್ ಅನ್ನ RBI ಹಂತದಲ್ಲಿ ಸ್ಥಾಪಿಸಲು ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ರಿಪೋರ್ಟ್ ಅನ್ನೇ ಮಾಡಿದ್ದು. ಇಂಪಾರ್ಟೆಂಟ್, ಇದು ತೀರಾ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ, ತುಂಬಾ ಇಂಪಾರ್ಟೆಂಟ್ ಇದು. ಇನ್ನ ಬೆಳೆ ಸಾಲ ವಸೂಲಾತಿಗೆ ಸಂಬಂಧಿಸಿದಂತೆ ಪತ್ತು ಮತ್ತು ಮಾರಾಟ ಜೋಡಣೆ ಯೋಜನೆಯನ್ನು ಶಿಫಾರಸು ಮಾಡಿದಂತ ಸಮಿತಿ ಯಾವ್ದಪ್ಪ ಅಂದ್ರೆ ಇಷ್ಟೇ ಬೇಕಾಗಿರೋದು, ಪತ್ತು ಮತ್ತು ಮಾರಾಟ ಜೋಡಣೆ ಯೋಜನೆಯನ್ನು ಶಿಫಾರಸು ಮಾಡಿದ್ದು ಆಲ್ ಇಂಡಿಯಾ ರೂರಲ್ ಕ್ರೆಡಿಟ್ ಸರ್ವೆ ಕಮಿಟಿ ರಿಪೋರ್ಟ್. ಇದು ಇಂಪಾರ್ಟೆಂಟ್. ಇನ್ನು ಪ್ರಥಮ ಪಂಚವಾರ್ಷಿಕ ಯೋಜನೆ 1951 ನಲ್ಲಿ ಪ್ರಾರಂಭಿಸ್ತಾರೆ. ಅಲ್ಲಿಗೆ ನಿಮ್ಮ ಕೋಆಪರೇಟಿವ್ ಸಾಕು ಕ್ವಶನ್ಸ್ ಸಾಕಾಗುತ್ತೆ. ನೆಕ್ಸ್ಟ್ GK ನೋಡೋಣ. ಎಲ್ಲಾ ಪೋರ್ಷನ್ ಮುಗಿಬೇಕು, ಪ್ರತಿಯೊಂದು ಪೋರ್ಷನ್ ಕಂಪ್ಲೀಟ್ ಆಗಬೇಕು, ಅವಾಗ್ಲೇನೆ ಒಂದು ಕಂಪ್ಲೀಟ್ ಆಗಿ 160+ ಗೆ ವರ್ಕೌಟ್ ಆಗೋದು. ನೋಡ್ತಾ ಹೋಗೋಣ. ಈಗ ನಿಮ್ಮ ಏಪ್ರಿಲ್ ಅಲ್ಲಿ ಇದ್ದು ಡೇಟ್ಸ್ ಫಸ್ಟ್ ಮುಗಿಸ್ಬೋಣ. 1 ಮಾರ್ಕ್ ಬಂದೇ ಬರುತ್ತೆ. ಇಲ್ಲಿ ಮಾಡ್ತಾ ಇರೋದೆಲ್ಲಾನು ಪ್ರತಿದಿನ ಮಾಡ್ತಾ ಇರೋದ್ರಲ್ಲೂ ಮಾರ್ಕ್ಸ್ ಬರುತ್ತೆ. ಪ್ರತಿದಿನ ಯಾವುದೇ ಒಂದು ಅನ್ವಾಂಟೆಡ್ ಥಿಂಗ್ ಒಂದು ಲೈನ್ ಇಲ್ಲ, ಪ್ರತಿದಿನ ಮಾರ್ಕ್ಸ್ ಆಡ್ ಅಪ್ ಆಗ್ತಾನೆ ಇರುತ್ತೆ, ಹೇಳ್ತಾ ಇದೀನಿ. ನೆಕ್ಸ್ಟ್ GK ನಲ್ಲಿ ನಿಮ್ಮ ಏಪ್ರಿಲ್ ಮಂತ್ ಬಂದಿದೀವಿ. ಜನವರಿ, ಫೆಬ್ರವರಿ, ಮಾರ್ಚ್ ಡೇಟ್ಸ್, ಇಂಪಾರ್ಟೆಂಟ್ ಡೇಟ್ಸ್ ಪ್ರೆಸೆಂಟ್ಲಿ ಏಪ್ರಿಲ್ ಅಲ್ಲಿ ಇದೀವಿ. ನೋಡ್ತಾ ಹೋಗೋಣ. ಕರ್ನಾಟಕದಲ್ಲಿ ಪೊಲೀಸ್ ಧ್ವಜ ದಿನ ಅಂತ ಆಚರಿಸ್ತಾರೆ. ಯಾವಾಗ ಅಂದ್ರೆ ಏಪ್ರಿಲ್ 2. ರಿಪೀಟೆಡ್ ಕ್ವಶನ್, ಏಪ್ರಿಲ್ 2 ಇದು. ಇನ್ನ ರಾಷ್ಟ್ರೀಯ ಮ್ಯಾರಿಟೈಮ್ ಡೇ, ರಾಷ್ಟ್ರೀಯ ಸಾಗರ ದಿನ ಯಾವತ್ತಪ್ಪ ಅಂದ್ರೆ ಏಪ್ರಿಲ್ 5. ಇನ್ನ ವಿಶ್ವಸಂಸ್ಥೆ ದಿನ ಯಾವತ್ತು ಆಚರಿಸ್ತಾರಪ್ಪ ಅಂದ್ರೆ ಅಕ್ಟೋಬರ್ 24. ಇದೊಂದು ಒಳಗಡೆ ಬಂದಿದೆ, ಇದೊಂದು ಮಂತ್ ಮಿಸ್ ಆಗಿ ಹೊಡೆದಿದ್ದಾರೆ. ಇನ್ನ ಪ್ರತಿ ಭೂ ದಿನವನ್ನ, ಇಂಪಾರ್ಟೆಂಟ್ ಇದು, ತೀರಾ ಇಂಪಾರ್ಟೆಂಟ್, ಕೇಳ್ತಾ ಇರ್ತಾರೆ. ಪ್ರತಿ ಭೂದಿನವನ್ನ ಪ್ರತಿ ವರ್ಷ ಆಚರಿಸೋದು ಏಪ್ರಿಲ್ 22ನೇ ತಾರೀಕು ಭೂದಿನ. ಇನ್ನ ವಿಶ್ವ ಪುಸ್ತಕ ದಿನವನ್ನ ಆಚರಿಸೋದು ಏಪ್ರಿಲ್ 23ನೇ ತಾರೀಕು. ಇನ್ನು ಪ್ರತಿ ವರ್ಷವೂ ಈ ದಿನವನ್ನು ರಾಷ್ಟ್ರೀಯ ಪಂಚಾಯತ್ ದಿನವನ್ನಾಗಿ ಆಚರಿಸಲಾಗುತ್ತೆ. ಅಂದ್ರೆ ಪಂಚಾಯತ್ ದಿನವಾಗಿ ಏಪ್ರಿಲ್ 24. ಇನ್ನು ಭಾರತದಲ್ಲಿ ಯಾವುದೇ ಆಯುಷ್ಮಾನ್ ಭಾರತ ದಿನವನ್ನು ಆಚರಿಸಲಾಗುತ್ತಪ್ಪ ಅಂದ್ರೆ ಏಪ್ರಿಲ್ 30. ಇನ್ನ ಜೂನ್ ಮಂತ್ ನೋಡ್ತಾ ಹೋಗೋಣ. ಜೂನ್ ಮಂತ್ ಮೇನಲ್ಲಿ ಅಂತ ಇಂಪಾರ್ಟೆಂಟ್ ಡೇಸ್ ಯಾವೂ ಇಲ್ಲ. ಜೂನ್ ಮಂತ್ ನೋಡ್ತಾ ಹೋಗೋಣ. ವಿಶ್ವ ಪರಿಸರ ದಿನ ಜೂನ್ 5ನೇ ತಾರೀಕು. ವಿಶ್ವ ಪರಿಸರ ದಿನ ಜೂನ್ 5ನೇ ತಾರೀಕು. ಪರಿಸರ ದಿನ ಯಾವಾಗ ಅಂತ ಕೇಳ್ತಾ ಇರ್ತಾರೆ, ಜೂನ್ 5. ಇನ್ನ 1972 ನಲ್ಲಿ ಯಾವ ದಿನದಂದು ಮಾನವ ಪರಿಸರ ಕುರಿತಾದ ಸ್ಟಾಕ್ ಹೋಮ್ ಅಧಿವೇಶನವು ಸ್ವೀಡನ್ ನಲ್ಲಿ ನಡೆಯಿತು. ಅಂದಿನಿಂದ ವಿಶ್ವ ಪರಿಸರ ದಿನವನ್ನ ಈ ದಿನದಂದು ಆಚರಿಸಲಾಗುತ್ತಪ್ಪ ಅಂದ್ರೆ ಜೂನ್ 5ನೇ ಅದು. ಜೂನ್ 5 ಸರಿಯಾದಂತ ಉತ್ತರ. ಇನ್ನು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸೋದು ಜೂನ್ 21. ಕೇಳ್ತಾ ಇರ್ತಾರೆ. ಅಂತಾರಾಷ್ಟ್ರೀಯ ಮಾದಕ ವ್ಯಸನಿ ದಿನ ವಿರೋಧಿ ದಿನ ಯಾವ್ದಪ್ಪ ಅಂದ್ರೆ ಜೂನ್ 26. ಇನ್ನ ಮಾದಕ ದ್ರವ್ಯ ಮತ್ತು ಅಕ್ರಮ ಕಳ್ಳ ಸಾಗಾಣಿಕೆ ವಿರುದ್ಧ ಅಂತಾರಾಷ್ಟ್ರೀಯ ದಿನವನ್ನ ಜೂನ್ 26ನೇ ತಾರೀಕು ಆಚರಿಸ್ತಾರೆ. ಇನ್ನ ಹೊಂದಿಸಿ ಬರೆಯದೇ ಇದೆ. ರೆಡ್ ಕ್ರಾಸ್ ದಿನ ಮೇ 8. ಅಂತಾರಾಷ್ಟ್ರೀಯ ಯೋಗ ದಿನ ಜೂನ್ 21. ಭಾರತದ ವಾಯುದಳ ದಿನ ಅಕ್ಟೋಬರ್ 8. ಇನ್ನು ಅಂತಾರಾಷ್ಟ್ರೀಯ ಸಾಕ್ಷರತೆ ದಿನ ಸೆಪ್ಟೆಂಬರ್ 4. ಸರಿಯಾದಂತ ಉತ್ತರ ಸಿ. ಲಾಲ್ ಬಹದ್ದೂರ್ ಶಾಸ್ತ್ರಿ ಪ್ರಧಾನಮಂತ್ರಿ ಆಗಿದ್ದು 1964 ಅಲ್ಲಿ ಆಗಿರ್ತಾರೆ. ಅಲ್ಲಿಗೆ ನಿಮ್ಮ GK ಪೋರ್ಷನ್ ಮುಗಿಯುತ್ತೆ. ಅಲ್ಲಿಂದ ಡಿಸೆಂಬರ್ ವರೆಗೂ ಅಂತಂದ್ರೆ ಬೇರೆ ಬೇರೆ ಇಂಪಾರ್ಟೆಂಟ್ ಟಾಪಿಕ್ ಸ್ಟಾರ್ಟ್ ಆಗ್ತವೆ. ಡೇಟ್ ಮೇಲೆ ಒಂದು ಕಂಪಲ್ಸರಿ ಇದ್ದೇ ಇರುತ್ತೆ, ಸೊ ಅದು ಮುಗಿಸ್ಕೊಳ್ಳೋಣ. ನೆಕ್ಸ್ಟ್ ಕನ್ನಡ ಮೊದಲುಗಳು ಇನ್ನೇನು ಎಂಡಿಂಗ್ ಬರ್ತಾ ಇದೆ. ಇಂಪಾರ್ಟೆಂಟ್ ಇದು. ಕನ್ನಡ ಮೊದಲುಗಳು ತೀರಾ ಇಂಪಾರ್ಟೆಂಟ್. ನೋಡ್ತಾ ಹೋಗೋಣ.
ಕನ್ನಡದ ಮೊದಲ ಪಾಕಶಾಸ್ತ್ರ ಕಾವ್ಯ ಯಾವ್ದಪ್ಪ ಅಂದ್ರೆ ಸೂಪಶಾಸ್ತ್ರ, 2ನೇ ಮಂಗರಸ ಬರೆದಿರ್ತಕ್ಕಂಥದ್ದು. ಕನ್ನಡ ಸಾಹಿತ್ಯ ಅಕಾಡೆಮಿಯ ಮೊದಲ ಅಧ್ಯಕ್ಷ ಯಾರಪ್ಪ ಅಂದ್ರೆ ಆನಕ್ರೂರರು. ಕನ್ನಡ ಸಾಹಿತ್ಯ ಅಕಾಡೆಮಿ ಮೊದಲನೇ ಅಧ್ಯಕ್ಷರು ಆನಕ್ರು. ಕನ್ನಡ ಸಾಹಿತ್ಯ ಮತ್ತು ವೈಜ್ಞಾನಿಕ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಕರ್ನಾಟಕ ಜ್ಞಾನ ಮಂಜರಿ ಅಂತ. ಕನ್ನಡದ ಮೊದಲ ವಿಜ್ಞಾನ ಪತ್ರಿಕೆ ವಿಜ್ಞಾನ ಅಂತ. ಕನ್ನಡದ ಮೊದಲ ಹಾಸ್ಯ ಪತ್ರಿಕೆ ವಿಕಟ ಪ್ರತಾಪ ಅಂತ. ಇನ್ನ ಮೊದಲ ಕಾನೂನು ಪತ್ರಿಕೆ ಸುಮಾರು ಸತಿ ಕೇಳಿದರೆ ನ್ಯಾಯ ಸಂಗ್ರಹ, ಕೇಳಿದೆ, ಇದು ಆಲ್ರೆಡಿ ರಿಪೀಟೆಡ್ ಕ್ವಶನ್. ಕನ್ನಡದ ಮೊದಲ ಮಕ್ಕಳ ಪತ್ರಿಕೆ ಮಕ್ಕಳ ಪುಸ್ತಕ ಅಂತ. ಇನ್ನ ಕನ್ನಡದ ಮೊದಲ ಮಹಿಳಾ ಪತ್ರಿಕೆ ಯಾವ್ದಪ್ಪ ಅಂದ್ರೆ ಕರ್ನಾಟಕ ನಂದಿನಿ ಅಂತ. ಕನ್ನಡದ ಮೊದಲ ಸಣ್ಣ ಕತೆ ನನ್ನ ಚಿಕ್ಕ ತಂದೆ ಉಯಿಲು ಅಂತ. ಹಾಸ್ಯ ಲೇಖಕಿ ಫಸ್ಟ್ ಸುನಂದಮ್ಮ ಅವರು. ಮೊದಲ ಕಾದಂಬರಿಗಾರ್ತಿ ತಿರುಮಲಾಂಬೆ ಅಂತ. ಇಂಪಾರ್ಟೆಂಟ್ ಇವೆಲ್ಲ ಫಸ್ಟ್ ಕೇಳ್ತಾ ಇರ್ತಾರೆ. ಕನ್ನಡ ಸಾಹಿತ್ಯ ಪರಿಷತ್ತಿನ ಕನ್ನಡ ನಿಘಂಟಿನ ಮೊದಲ ಸಂಪಾದಕರು ಎ.ಆರ್. ಕೃಷ್ಣಶಾಸ್ತ್ರಿ ಅವರು. ಕನ್ನಡ ಸಂಸ್ಕೃತಿ ಇಲಾಖೆ ಪ್ರಥಮ ನಿರ್ದೇಶಕರು ಯಾರಪ್ಪ ಅಂದ್ರೆ ಎನ್ ಮೂರ್ತಿರಾವ್. ಇನ್ನು ಮೊದಲ ವರ್ಣಚಿತ್ರ ಅಮರ ಶಿಲ್ಪಿ ಜಕ್ಕಣಾಚಾರಿ. ಲೋಕಸಭೆ ಅಧ್ಯಕ್ಷರಾದಂತಹ ಕನ್ನಡಿಗ ಫಸ್ಟ್ ಯಾರಪ್ಪ ಅಂದ್ರೆ ಕೆ.ಎಸ್. ಹೆಗಡೆ ಅವರು. ರಾಷ್ಟ್ರ ಪ್ರಶಸ್ತಿ ಫಸ್ಟ್ ಕನ್ನಡ ಗಾಯಕರಿಗೆ ಬಂದಿದ್ದು ಶಿವಮೊಗ್ಗ ಸುಬ್ಬಣ್ಣ. ಇನ್ನು ಕರ್ನಾಟಕದಲ್ಲಿ ಸ್ಥಾಪನೆಯಾದ ಮೊದಲ ವಿಶ್ವವಿದ್ಯಾನಿಲಯ ಕರ್ನಾಟಕದಲ್ಲಿ ಅಂದ್ರೆ ಮೈಸೂರು ವಿವಿ 1916 ಕರ್ನಾಟಕದಿಂದ ಆಯ್ಕೊಂಡ ಮೊದಲ ಸೇನಾ ದಂಡ ನಾಯಕರಪ್ಪ ಜನರಲ್ ಎಂ ಕಾರ್ಯಪ್ಪನವರು. ಇನ್ನು ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಪಡೆದಂತ ಮೊದಲ ಕನ್ನಡಿಗ ಯಾರಪ್ಪ ಅಂದ್ರೆ ವಿ ಶಾಂತಾರಾಮ್ ಅವರು. ಫಸ್ಟ್ ಬಂದಿದ್ದು ಇವರಿಗೆ ಶಾಂತಾರಾಮ್ ಅಂತ. ಇನ್ನು ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ಅಧ್ಯಕ್ಷರಾದ ಮೊದಲ ಕನ್ನಡಿಗ ರಾಮೇಗೌಡರು. ಇನ್ನು ಕರ್ನಾಟಕದಲ್ಲಿ ತಯಾರಾದ ಮೊದಲ ಮೂಕಚಿತ್ರ ವೃಚ್ಚಕಟಿಕ ಅಂತ. ನೆಕ್ಸ್ಟ್ ರಾಷ್ಟ್ರಪತಿಗಳ ಸ್ವರ್ಣ ಪದಕ ಗಳಿಸಿದಂತ ಮೊದಲ ಚಿತ್ರ ಸಂಸ್ಕಾರ. ಭಾರತದಲ್ಲಿ ಮೊದಲು ಫಸ್ಟ್ ಭಾರತ ರತ್ನ ಪಡೆದಂತ ಕನ್ನಡಿಗರು ಯಾರಪ್ಪ ಅಂದ್ರೆ ವಿಶ್ವೇಶ್ವರಯ್ಯನವರು. ಇನ್ನ ಫಸ್ಟ್ ಮೈಸೂರು ಸಂಸ್ಥಾನದ ಪ್ರಥಮ ದಿವಾನ್ ಯಾರಪ್ಪ ಅಂದ್ರೆ ದಿವಾನ್ ಪೂರ್ಣಯ್ಯ. ಭಾರತ ಯೋಜನಾ ಆಯೋಗದ ಉಪಾಧ್ಯಕ್ಷರಾಗಿದ್ದವರು ಫಸ್ಟ್ ರಾಮಕೃಷ್ಣ ಹೆಗಡೆ ಅವರೇ ಆಗಿದ್ದು. ಇನ್ನ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿಯಾಗಿದ್ದಂತ ಮೊದಲ ಕನ್ನಡಿಗರು ಯಾರಪ್ಪ ಅಂದ್ರೆ ಎಸ್ ವೆಂಕಟರಾಮಯ್ಯನವರು. ಇನ್ನ ವಿಶ್ವ ಆಹಾರ ಸಂಸ್ಥೆಯ ಪ್ರಪ್ರಥಮ ಫಸ್ಟ್ ಅವಾರ್ಡ್ ಬಂದಿದ್ದು ವಿಶ್ವ ಆಹಾರ ಸಂಸ್ಥೆ ಪ್ರಶಸ್ತಿ ಪಡೆದಂತ ಕನ್ನಡಿಗ ದೇವೇಂದ್ರ ಪ್ರಫುಲ್ ಚಂದ್ರ ಅಂತ. ಇನ್ನು ಕೇಂದ್ರ ಆಹಾರ ತರಬೇತಿ ಸಂಶೋಧಕ ನಿರ್ದೇಶಕರಾಗಿದ್ದ ಮೊದಲ ಕನ್ನಡಿಗ ವಿ ಪ್ರಕಾಶ್. ಮೊದಲ ಬೆರಳಚ್ಚು ಲಿಪಿ ಯಂತ್ರವನ್ನು ಸಿದ್ಧಪಡಿಸಿದ್ರು ಸುಮಾರು ಸರಿ ಕೇಳಿದ್ರೆ ಅನಂತ್ ಸುಬ್ಬರಾವ್. ಇಂಪಾರ್ಟೆಂಟ್. ರೈಟ್ ಲೈವ್ಲಿ ಫಸ್ಟ್ ಪ್ರಶಸ್ತಿ ಕನ್ನಡಿಗ ಸುದರ್ಶನ್ ಅವರು. ಇನ್ನ ಕರ್ನಾಟಕದ ಪ್ರಥಮ ಸಂಚಾರಿ ಗ್ರಂಥಾಲಯ ಕುವೆಂಪು ಸಂಚಾರಿ ಗ್ರಂಥಾಲಯ. ಇನ್ನ ರಾಷ್ಟ್ರ ಪ್ರಶಸ್ತಿ ವಿಜೇತ ಮೊದಲ ಚಿತ್ರ ಬೇಡರ ಕಣ್ಣಪ್ಪ. ಊರ್ವಶಿ ಪ್ರಶಸ್ತಿ ಪಡೆದ ಮೊದಲ ನಟಿ ನಂದಿನಿ ಭಕ್ತವತ್ಸಲಂ. ವಿಶ್ವದಲ್ಲೇ ಮೊದಲ ಕುಟುಂಬ ಯೋಜನೆ ಚಿಂತನೆ ನಡೆಸಿದ ಮೈಸೂರು ಸರ್ಕಾರ. ಫಸ್ಟ್ ಮೈಸೂರು ಸರ್ಕಾರನೇ. ಇನ್ನ ನಮ್ಮ ಸಂವಿಧಾನದ ಬಗ್ಗೆ ಕೆಲವು ಕ್ವಶನ್ಗಳು ನೋಡ್ತಾ ಹೋಗೋಣ. ಸಂವಿಧಾನದ ಮೇಲೆ ಇದಿಷ್ಟು ಕವರೇಜ್ ಆಗ್ಲೇಬೇಕು. ಬೇರೆ ದೇಶದಿಂದ ಎರವು ಪಡೆದಂತ ವಿಷಯಗಳು ಇದ್ರ ಮೇಲೆ ಕಂಪಲ್ಸರಿ ನಿಮ್ಗೆ ಗೊತ್ತು, ಕಂಪಲ್ಸರಿ ಬರುತ್ತಾ ಬರಲ್ವಾ ಅಂತ 100ಕ್ಕೆ 100 ಭಾಗ ಒಂದ್ ಕ್ವಶನ್ ಡೆಫಿನೆಟ್ ಬಂದೇ ಬರುತ್ತೆ. ಈ ಟಾಪಿಕ್ ಮೇಲೆ ಒಂದ್ ಕ್ವಶನ್ ಡೆಫಿನೆಟ್ ಬಂದೇ ಬರುತ್ತೆ. ಬೇರೆ ದೇಶದಿಂದ ಎರವಲು ಪಡೆದಂತ ವಿಚಾರಗಳು ಅಂದ್ರೆ ಡೆಫಿನೆಟ್ ಬಂದಿರುತ್ತೆ. ನೋಡ್ತಾ ಹೋಗೋಣ. ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳನ್ನ DPSP ನ ಎಲ್ಲಿಂದ ಪಡ್ಕೊಂಡ್ರು? ಇಷ್ಟೇ ಬೇಕಾಗಿರೋದು, ಐರ್ಲೆಂಡ್. ಇನ್ನ ಒಂದಿಸಿ ಬರೀರಿ ನೋಡ್ತಾ ಹೋಗೋಣ. ರಾಜ್ಯ ನೀತಿಯ ನಿರ್ದೇಶಾತ್ಮಕ ತತ್ವಗಳು ಐರ್ಲೆಂಡ್. ನೆಕ್ಸ್ಟ್ ಮೂಲಭೂತ ಹಕ್ಕುಗಳು ಅಮೆರಿಕದಿಂದ. ಕೇಂದ್ರ ರಾಜ್ಯ ಸಂಬಂಧಗಳು ಆಸ್ಟ್ರೇಲಿಯಾ ಏಕಕಾಲಿಕ ಪಟ್ಟಿ. ನೆಕ್ಸ್ಟ್ ಕೇಂದ್ರ ರಾಜ್ಯ ಸಂಬಂಧಕ್ಕೆ ಸಂಬಂಧಪಟ್ಟಂಗೆ ಏಕಕಾಲಿಕ ಪಟ್ಟಿ ಆಸ್ಟ್ರೇಲಿಯಾದಿಂದ. ಇನ್ನು ಭಾರತವು ರಾಜ್ಯಗಳ ಒಕ್ಕೂಟವಾಗಿ ಕೇಂದ್ರವು ಹೆಚ್ಚಿನ ಅಧಿಕಾರ ಹೊಂದಿರತಕ್ಕಂಥದ್ದು ಕೆನಡಾದಿಂದ ಪಡ್ಕೊಂಡಿರ್ತಕ್ಕಂಥದ್ದು. ಇನ್ನ ಭಾರತ ಸಂವಿಧಾನವನ್ನು ರೂಪಿಸಿದವರು ನ್ಯಾಯಿಕ ಪುನರಾವಲೋಕನದ ವಿಚಾರವನ್ನ ಯಾವ ದೇಶದ ಎರವಲು ಪಡೆದಿದ್ದಾರೆ ಕೇಳ್ತಾ ಇರ್ತಾರೆ. USA ಇಂದ. ಜುಡಿಷಿಯಲ್ ರಿವ್ಯೂ ಎಲ್ಲಿಂದ ತಗೊಂಡಿರೋದು? USA. ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ಸಂವಿಧಾನ ತಿದ್ದುಪಡಿ ವಿಧಾನ ದಕ್ಷಿಣ ಆಫ್ರಿಕಾ. ಇನ್ನ ಮೂಲಭೂತ ಕರ್ತವ್ಯಗಳನ್ನ ರಷ್ಯಾ ಸಂವಿಧಾನ. ಇಷ್ಟೇ ಬೇಕಾಗಿದೆ, ಇದು ಕೀವರ್ಡ್ ಇಷ್ಟೇ ಬೇಕಾಗಿದೆ, ಇನ್ನೆಲ್ಲ ಕತೆ ಬೇಡ. ಎಲ್ಲಿಂದ ಪಡ್ಕೊಂಡ್ರು ಕೇಳ್ತಾರೆ, ಹೆಚ್ಚು ಹುಷಾರಾಗಿ ಓದ್ಕೊಂಡ್ರು. ಇನ್ನ ಸಂಯುಕ್ತ ವ್ಯವಸ್ಥೆ ಅಥವಾ ಒಕ್ಕೂಟದ ಕಲ್ಪನೆ ಕೆನಡಾಯಿಂದ ಪಡ್ಕೋತಾರೆ, ಕೆನಡಾಯಿಂದ. ಇನ್ನ ಭಾರತ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು USA. ರಿಪೀಟೆಡ್ ಕ್ವಶನ್, ಮತ್ತೆ ರಿಪೀಟ್ ಆಯ್ತಿದ್ದು USA ಇಂದ. ಇನ್ನ ತುರ್ತು ಸಂದರ್ಭಗಳನ್ನ ಯಾವ ತರ ನಿರ್ವಹಿಸಬೇಕು ಅಂತ ಹೇಳಿ ಜರ್ಮನಿಯಿಂದ ಪಡ್ಕೋತಾರೆ. ಇನ್ನ ಸಂವಿಧಾನದ ಒಕ್ಕೂಟ ವ್ಯವಸ್ಥೆಗೆ ಯಾವ ರೀತಿ ತಗೋಬೇಕು, ಯಾವ ರೀತಿ ಇದ್ ಮಾಡ್ಬೇಕು ಅಂತ ಹೇಳಿ ಕೆನಡಾಯಿಂದ ಪಡ್ಕೊಂಡಿರ್ತಾರೆ. ಇಲ್ಲಿಗೆ ವಿಡಿಯೋ ಲೆಂತಿ ಆಗುತ್ತೆ, ಸ್ಟಾಪ್ ಮಾಡಿರ್ತೀನಿ. ವಿಡಿಯೋ ತುಂಬಾನೇ ಇನ್ಫಾರ್ಮೇಟಿವ್ ಆಗಿದೆ.
100% ಇವೇ ಬರ್ತವೆ ಕ್ವಶನ್ಸ್. ಯಾವುದೇ ಅನುಮಾನ ಬೇಡ. ನಿಮ್ಮ DCC ಬ್ಯಾಂಕ್ಗೆ 100% ವರ್ಕ್ ಆಗುತ್ತೆ. 160+ ಪಕ್ಕಾ ಸ್ಕೋರ್ ಆಗುತ್ತೆ. ದಯವಿಟ್ಟು ಎಲ್ಲರೂ ಫಾಲೋ ಮಾಡಿ. ವಿಡಿಯೋನ ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾಳೆ ಇನ್ನೊಂದು ವಿಡಿಯೋ ಜೊತೆ ಮತ್ತೆ ಬರ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿ ಸ್ಟಾಪ್ ಮಾಡ್ತಾ ಇದ್ದೀನಿ. ನಮಸ್ಕಾರ.